ವಾಪಸ್ ಮನೆಗೆ ಬರ್ತಾ ಇದ್ದೀನಿ. ಮಗುನ ಏನ್ ಮಾಡಿದ್ರಿ? ಅದನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸಿ ಬಂದಿದ್ದೀನಿ. ಅಂದ್ರೆ ಪೊಲೀಸ್ ಸ್ಟೇಷನ್ಗ? ಇಲ್ಲ, ರಾಜೇಶ್ವರಿ ಮನೆಗೆ ಬಿಟ್ಟು ಬಂದಿದ್ದೀನಿ. ಹೌದಾ? ವಾವ್, ಹ್ಯಾಟ್ಸ್ ಆಫ್ ಟು ಯು ಬಾಬಾ. ಎಲ್ಲಿ ಸೇರಿಸ್ಬೇಕು ಅಲ್ಲಿ ಕರೆಕ್ಟ್ ಜಾಗಕ್ಕೆ ಸೇರಿಸಿದ್ದೀರಿ. ಬಾಯ್. ಅಬ್ಬಾ, ನಾನು ಹೇಳಿದ ಐಡಿಯಾ ಹಾಗೆ ಭಾವನ್ ತಲೆ ಒಳಗೆ ಹೋಗಿದೆ. ಸೂಪರ್. ಯಾಕಕ್ಕ? ಮಗು ಬಗ್ಗೆನೇ ಯೋಚಿಸ್ತಾ ಇದ್ದೀನಿ ಕಣೆ. ನಮ್ಮ ದ್ವೇಷದಲ್ಲಿ ಮಗು ಬಗ್ಗೆ ಅನುಕಂಪನೆ ಕಳ್ಕೊತಾ ಇದ್ದೀವಿ. ಮಗುನ ಫುಟ್ಬಾಲ್ ಥರ ಆಡಿಸ್ತಾ ಇದ್ದೀವಿ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಆ ಮಗು ಏನು ತಪ್ಪು ಮಾಡಿದೆ ಹೇಳು? ಅಣ್ಣನಿಗೆ ನಿಂದೆ ಚಿಂತೆ, ಅವನಿಗೂ ಆ ಮಗು ಬಗ್ಗೆ ಅನುಕಂಪ ಇದೆ. ಆದರೆ ನಿನಗೆ ಎಲ್ಲಿ ಏನಾಗ್ಬಿಡ್ತು ಅಂತ ಭಯ ಅಷ್ಟೇ. ಮಗು ವಿಚಾರದಲ್ಲಿ ನಾನು ಇದನ್ನೆಲ್ಲ ನಂಬಲ್ಲ ಸುಮತಿ. ಮಗು ಮಗು ಅಷ್ಟೇ. ನಿನ್ನನ್ನು ಬಿಟ್ಕೊಡೋದಕ್ಕೆ ಈ ಮನೆಯವ್ರು ಯಾರೂ ಸಿದ್ಧವಾಗಿಲ್ಲ. ಸ್ವಲ್ಪ ದಿನ ರಾಜೇಶ್ವರಿ ನೋಡ್ಕೊಳ್ಳಿ ಬಿಡು. ನಿಂಗೇನು ಪ್ರಾಬ್ಲಮ್ಮು? ಸರಿ, ಚಾಚಿ 420 ಒಂದು ಫೋನ್ ಮಾಡಿ ನೋಡೋಣ. ಹಲೋ, ಅಪಶಕನದ ಮಗು ಅಂತ ಅಸಡ್ಡೆ ಮಾಡಿಬಿಡಿ. ಕೆಲವ್ರಿಗೆ ಅಮಾವಾಸ್ಯೆ ಆಗಲ್ಲ, ಕೆಲವ್ರಿಗೆ ಹುಣ್ಣಿಮೆ ಆಗಲ್ಲ. ನಿಮಗೆ ಶುಭವಾದರೂ ಆಗ್ಬೋದು. ಹೇಗೂ ನೀವು ಅಜ್ಜಿ ತಾನೆ. ಅಜ್ಜಿ ಸಾಕಿದ ಮಕ್ಕಳು ಬೊಜ್ಜಕ್ಕೂ ಬೇಡ ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದಿನ ಪಾಲನೆ ಪೋಷಣೆ ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ. ಓಕೆ? ಹಾಂ ಹಾಂ. ಏಯ್, ಬಾಯಲ್ಲಿ. ನಾನು ವಿನಂತಿ. ಹಾ, ನೀನೇ ವಿನಂತಿ. ಬಾಯಲ್ಲಿ. ಏ, ನನ್ನ ರೂಮ್ ಒಳಗೆ ಹೋಗಕ್ಕೆ ನಿನ್ಗೆ ಯಾರೇ ಹೇಳಿದ್ದು? ಕ್ಲೀನ್ ಮಾಡಬಾರ್ದಾ? ಕ್ಲೀನ್ ಮಾಡೋದಂದ್ರೆ ಹಾಗ? ಲ್ಯಾಪ್ಟಾಪ್ ಮೇಲೆ ನೀರು ಹಾಕಿದೆಯಲ್ಲ, ಹಾಳಾಗಲ್ವಾ? ಸ್ವಲ್ಪ ನಾನು ಬುದ್ಧಿಗಿದೆಯಾ ನಿನಗೆ? ಇನ್ಮೇಲೆ ನೀನು ಯಾವುದನ್ನು ಮುಟ್ಬಾರ್ದು. ಎಲ್ಲ ಕೆಲಸ ನಾನೇ ಮಾಡ್ತೀನಿ. ನಿಮ್ಮಿಷ್ಟ. ನೋಡು, ನನಗೆ ಮಾತು ಕೇಳಲ್ಲ. ನಮ್ಮ ಅಮ್ಮನ ಮಾತನ್ನ ನಾನೇ ನಂಬಲ್ಲ. ನೀನು ನಂಬ್ಕೊಂಡು ಬಂದಿದೆಯಲ್ಲ, ಯಾಕೆ? ನಾನು ನಿನ್ನ ಮದುವೆ ಆಗ್ಬಿಡ್ತೀನಿ ಅಂತಾನ? ಖಂಡಿತ ಆಗಲ್ಲ. ಓಹೋ, ನನ್ನಿಷ್ಟನಾ? ಹಾಗಾದ್ರೆ ನೀನು ಈ ಕ್ಷಣನೇ ಈ ಮನೆ ಬಿಟ್ಟು ತೊಲಗಬೇಕು. ಮತ್ತೆ ಈಗಿಂದೀಗಲೇ ಹೋಗ್ತಾ ಇರೋ ಅಂದ್ರೆ ನೀನು ಈ ಮನೆ ಬಿಟ್ಟು ಹೋಗೋದಿಲ್ವಾ? ಹೋಗ್ಲಿಲ್ಲ ಅಂದ್ರೆ ಓಡಿಸೋದು ಹೇಗೆ ಅಂತ ನನಗೆ ಗೊತ್ತು. ಈ ಮನೇನು ಬೇಡ, ಈ ರಘು ಸಾಹಸನು ಬೇಡ ಅಂತ ಓಡಬೇಕು. ಹಾಗೆ ಮಾಡ್ತೀನಿ. ನಿಮ್ಮಿಷ್ಟ. ಅಯ್ಯೋ ಅಮ್ಮ, ಏನಂತೆ? ನನ್ನ ಮಾತು ಕೇಳೋ. ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗು. ಇಲ್ಲಿ ಯಾಕೆ ನನ್ನ ಪ್ರಾಣ ತಿಂತೀಯ? ನೀನು ಇಲ್ಲಿದ್ರೆ ನಿನ್ನ ಜೀವನನೇ ಹಾಳು. ನಾನು ನಿನ್ನನ್ನು ಮದುವೆ ಆಗಲ್ಲ, ಬೇರೆ ಯಾರು ಆಗಲ್ಲ. ನಿಮ್ಮಿಷ್ಟ. ಈಗ ಏನು ಮಾಡ್ತೀಯ ಅದನ್ನಾದ್ರೂ ಹೇಳು. ಸುಮ್ಮನೆ ನಿಮ್ಮಿಷ್ಟ ಅಂತ ಕಿಸ್ಬಾಯಿ ದಾಸನ್ ಥರ ಆಡ್ತಾ ಇರಬೇಡ. ಏನು ಮಾಡ್ತೀಯ? ಇಲ್ಲೇ ಇರ್ತೀನಿ. ಮತ್ತೆ ದೊಡ್ಡದಾಗಿ ನಿಮ್ಮಿಷ್ಟ ಅಂದೆ. ನನ್ನ ಇಷ್ಟದ ಪ್ರಕಾರ ನೀನು ಈ ಮನೇಲಿ ಇರೋ ಹಾಗಿಲ್ಲ. ನಿಮ್ಮಿಷ್ಟ ಅಂದರೆ ಏನು? ನಿಮ್ಮಿಷ್ಟದ ಪ್ರಕಾರ ನೀವಿರ್ಬೋದು, ಮಾತಾಡ್ಬೋದು. ನಾನೇನು ಅಡ್ಡಿ ಬರಲ್ಲ ಅಂತ. ಆಹಾ, ನನ್ನ ಮನೆಗೆ ಬಂದು ನನಗೆ ಸ್ವಾತಂತ್ರ್ಯ ಕೊಡ್ತಾ ಇದೆಯಾ? ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಿಜವಾಗಿಯೂ ನನಗೆ ಹಿಂಸೆ ಕೊಡೋದೇ ಅವ್ರ ಉದ್ದೇಶ ಆಗಿದೆಯಾ? ಅಥವಾ ಸುಮ್ಮನೆ ನಾಟಕ ಮಾಡ್ತಿದ್ದಾರಾ? ರಘುಗೆ ಬುದ್ಧಿ ಕಲಿಸೋದಕ್ಕೆ ಈ ನಾಟಕ ಇರ್ಬೋದಾ? ನಾಯಿ ಊಟ ಹಾಕದ ಹಾಗೆ ಊಟ ಕೊಡ್ತಿದ್ದಾರೆ. ಮಗು ಹತ್ತು ಸದ್ದು ಬೇಕು ಅಂತಲೇ ನನಗೆ ಕೇಳೋ ಹಾಗೆ ಮಾಡ್ತಿದ್ದಾರೆ. ಇದೆಲ್ಲ ಹಿಂಸೆ ಕೊಡ್ತಿರೋದು ನೋಡಿದ್ರೆ ಅವ್ರು ಖಂಡಿತ ದ್ವೇಷ ಮಾಡ್ತಿದ್ದಾರೆ.
ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರು. ಅದೆಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ರಘುಗೆ ನಾನೇ ತಕ್ಕ ಹೆಂಡತಿ ಅನ್ನೋ ರೀತಿ ವರ್ತಿಸ್ಲಿಲ್ವಾ? ಹೀಗ್ಯಾಕೆ ಮಾಡ್ತಿದ್ದಾರೆ? ಮಗುಗೋಸ್ಕರ ವಿದ್ಯಾಧರ್ ಮನೆಗೆ ಹೋಗಿ ಅವರಿಂದ ಅವಮಾನ ಕೂಡ ಮಾಡಿಸ್ಕೊಂಡು ಬಂದರು. ಆದರೆ ಈಗ ನೋಡಿದ್ರೆ ನನ್ನ ಪಾಲಿಗೆ ಆ ಜನ್ಮ ವೈರಿ ಥರ ವರ್ತಿಸ್ತಾ ಇದ್ದಾರೆ. ಅಂದರೆ ವಿನಂತಿ ಜೊತೆ ಮದುವೆ ಮಾಡಿಸೋ ಆಸೆ ಅವ್ರಿಗಿನ್ನೂ ಇದೆಯಾ? ಅದಕ್ಕಾಗಿ ಈ ಸಮಯ ಕಾಯ್ತಾ ಇದ್ರ? ವಿನಂತಿ ಜೊತೆ ರಘು ಮದುವೆ ಆದರೆ ನಾನು ನನ್ನ ಮಗು, ಹಾಗಾದ್ರೆ ರಘು ದೇವ್ಗಿ ಬಗ್ಗೆ ಪ್ರೀತಿ ತೋರಿಸಿದ್ದು ದೇವ್ಗಿನ ರಘು ಮರಿತಾನ? ಸಾಧ್ಯನೇ ಇಲ್ಲ. ದೇವ್ಗಿಯಿಂದ ಅಂತೂ ನನಗೆ ಖಂಡಿತ ಮೋಸ ಆಗಲ್ಲ. ಮೋಸ ಆದ್ರೆ ಖಂಡಿತ ಈ ತಾಯಿ ಮಗನಿದ್ದಾನೆ. ರೋಹನ್ಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. 3 ಸತಿ ಹೇಳಿ ಕಳಿಸಿದ್ರು. ಇವತ್ತು ವಾಪಸ್ ಮನೆಗೆ ಕಳಿಸಿದ್ದಾರೆ. ಅವನಿಗೆ ಬೇಜಾರಾಗಲ್ವಾ? ಎಲ್ಲ ಮಕ್ಕಳ ಎದುರಿಗೆ ಫೀಸ್ ಕಟ್ಟಿಲ್ಲ ಅಂತ ಆಚೆ ಕಳಿಸಿದ್ರೆ ಅವನಿಗೆ ನೋವಾಗಲ್ವಾ? ನೋಡಿ ಹೇಗೆ ಅಳ್ತಾ ಇದ್ದಾನೆ. ಸ್ಕೂಲಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಆಡ್ಕೋತಾರಪ್ಪ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕೆಲಸ ಸಿಕ್ಬಿಡ್ತಾ? ಸಾಫ್ಟ್ವೇರ್ ಕೆಲಸ ಅಲ್ಲ ಅಣ್ಣ, ಮಾಮೂಲಿ ಡೈಲಿ ವೇಜಸ್ ಕೆಲಸ. ದಿನಕ್ಕೆ 300 ರೂಪಾಯಿ ಕೊಡ್ತಾರೆ. ಭಾನುವಾರ ರಜೆ ಅಂತ ಕಟ್ ಮಾಡಿದ್ರು ತಿಂಗಳಿಗೆ 7,500 8,000 ರೂಪಾಯಿ ಸಿಗುತ್ತೆ. ಮನೆ ಖರ್ಚಿಗಾಗತ್ತಲ್ವಾ? ನನಗೆ ಮನೆ ಕಷ್ಟನ ನೋಡೋದಕ್ಕಾಗ್ತಿಲ್ಲ ಅಣ್ಣ, ಅದಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡೆ. ಹುಷಪ್ಪ. ಅಣ್ಣ, ಕೆಳಗಡೆ ಒಂದು ಅಕ್ಕಿ ಚೀಲ ಇದೆ, ತಗೊಂಡ್ಬಂದ್ಬಿಡ್ತೀಯಾ? ಅಷ್ಟು ಸಾಮಾನು ತರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ನಿವ್ಯಕ್ಕ ಮನೆ ಸಾಮಾನೆಲ್ಲ ಕೊಟ್ಟು ಕಳಿಸಿದಾಳೆ. ಪೊಲೀಸ್ ಜೀಪಲ್ಲಿ ಕಳಿಸಿ ಅಂತಂದರೆ ದೊಡ್ಡದಾಗಿ ಭಾಷಣ ಹೊಡೋದು. ಸದ್ಯ 1 ತಿಂಗಳಿಗಾಗೋಷ್ಟು ಸಾಮಾನು ಕೊಟ್ಟು ಕಳಿಸಿದಾಳೆ, ನಮ್ಮ ಪುಣ್ಯ. ಆಮೇಲೆ ಅಣ್ಣ, ಸ್ವಲ್ಪ ನೋಡಿ ಮಾಡಿ ಖರ್ಚು ಮಾಡ್ಬೇಕಂತೆ. ಯಾಕಂದರೆ ಹೋದ ತಿಂಗಳು ಬಿಲ್ಲ 4,500 ಆಗಿದೆ. ಜೊತೆಗೆ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗಂತ ಅದಕ್ಕೆ ಹೇಳು ಅಂತ ಅಂದ್ಲು. ಅಣ್ಣ, ನನ್ನ ಭಾವಿ ಪತಿ ಸಿಕ್ಕಿದ್ರು. ಮದುವೆ ಯಾವಾಗ ಮಾಡ್ಕೊಡ್ತಾರೆ ಕೇಳು ಅಂತ. ನಿಮ್ಮ ಅಣ್ಣ 1 ವಾರದಲ್ಲಿ ಹೇಳ್ತೀನಿ ಅಂದವರು 2 ತಿಂಗಳಾದ್ರೂ ಏನು ಹೇಳೇ ಇಲ್ಲ ಅಂತಂದ್ರು. ತಂಗಿ ಮದುವೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಂತ ತಮಾಷೆ ಮಾಡ್ತಾ ಇದ್ರು ಗೊತ್ತಾ? ಆಮೇಲೆ ಅವರು ಮನೆಗೆ ಬರ್ಬೇಕಂತೆ. ಯಾವಾಗ ಬರೋದಕ್ಕೆ ಹೇಳಿ ಅಣ್ಣ? ಅಣ್ಣ ಅಣ್ಣ ಹೋಗೆ, ನಿನ್ನ ಮದುವೆ ವಿಚಾರ ನನ್ನ ಹತ್ರ ಕಳ್ಸ. ನಿಮ್ಮ ಅಪ್ಪ ಅಮ್ಮನ ಕೇಳೋ. ನನಗೆ ಹೆಚ್ಚಾಗಿದೆ, ಬಂದ್ಬಿಟ್ಟೇನಿ. ಹೋಗ. ಅಣ್ಣ, ಏನಾಯ್ತು ನಿನ್ಗೆ? ಏನೇನೋ ಮತ್ತಿಗೆ ಏನೇನೋ ಹೇಳ್ತಿದ್ಯಲ್ಲ. ನನ್ನ ಮದುವೆ ವಿಚಾರನ ಅಪ್ಪ ಅಮ್ಮನ ಹತ್ರ ಕೇಳ್ಬೇಕಾ? ಹಲೋ, ನೀನಿರೋದು ಯಾಕೆ?
ಸಾರಿ ಸಾರಿ ಕಣೆ ಸುಮ್ತಿ. ಏನೋ ಮಾತಿಗೆ ನಾನು ಏನೋ ಅಂದ್ಬಿಟ್ಟೆ. ಸಾರಿ. ಹಾಗ್ಬಾ ದಾರಿಗೆ. ರಿಹರ್ಸಲ್ ಮಾಡ್ಕೊಂಡ್ ಬಂದಿದ್ದೀನ ಡೈಲಾಗ್ ಎಲ್ಲ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾನೆ. ಕಾಲೇಜಲ್ಲಿ ಏನು ಪಾಠ ಹೇಳ್ಕೊಡ್ತಾನೋ, ನಾಟಕ ಹೇಳ್ಕೊಡ್ತಾನೋ, ಅದು ಯಾರು ಅಂತ ಪ್ರಿನ್ಸಿಪಲ್ ಗಿರಿ ಕೊಟ್ಟರೋ ಇವನಿಗೆ ಆ ದೇವ್ರಿಗೆ ಗೊತ್ತು. ಡೈರೆಕ್ಟ್ ಆಗಬೇಕಾಗಿತ್ತು, ಅಪ್ಪಿತಪ್ಪಿ ಪ್ರಿನ್ಸಿಪಲ್ ಆಗ್ಬಿಟ್ಟ. ಏನೋ ಇವನ ಅದೃಷ್ಟ ಚೆನ್ನಾಗಿತ್ತು, ಆದರೆ ಕಾಲೇಜ್ ಅವ್ರ ದುರಾದೃಷ್ಟ ಪಾಪ. ಬಾಬಾ, ನಿಮ್ಮ ಹತ್ರ ಒಂದು ಸಿಮ್ ಇತ್ತಲ್ಲ, ಅದು ಕೊಡಿ. ಸಿಮ್ಮ ಇದ್ರೊಳಗಿದೆ, ನನಗೆ ಬೇಕಲ್ಲ. ಇದಲ್ಲ ಬಾಬಾ, ಒಂದು ಸ್ಪೆಷಲ್ ಸಿಮ್ ಇತ್ತಲ್ಲ, ಅದು. ಸ್ಪೆಷಲ್ ಸಿಮ್ಮ ಯಾವುದು? ಅಯ್ಯೋ, ಅಂದ್ರೆ ರಘುಗೆ ಗುಟ್ಟಾಗಿ ಫೋನ್ ಮಾಡೋದಕ್ಕೆ ಇಟ್ಕೊಂಡಿದ್ರಲ್ಲ, ಆ ಸಿಮ್. ಅಣ್ಣ ಹೇಳ್ತಾ ಇದ್ದ, ನೀವು ಯಾರ ಹತ್ರನಾದ್ರೂ ಗೊತ್ತಾಗ್ತಿರೋ ಮಾತಾಡ್ಬೇಕು ಅಂದ್ರೆ ಆ ಸಿಮ್ ಹಾಕೊಂಡು ಮಾತಾಡ್ತಿದ್ರಂತಲ್ಲ. ನನಗೆ ಯಾರಿಗೂ ಫೋನ್ ಮಾಡೋದಿಲ್ಲ ಸುಮ್ಮನೆ. ಆ ಸಿಮ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ನೀವ್ ನಿಲ್ಸಿ ಪರವಾಗಿಲ್ಲ, ನಾನು ಶುರು ಹಚ್ಕೋತೀನಿ. ಯಾಕೋ ನನ್ನ ನಾಲ್ಗೆ ತುಂಬಾ ಕಡಿತಾ ಇದೆ. ಈ ಮನೇಲಿ ಯಾರ ಹತ್ರನಾದ್ರೂ ಜಗಳ ಮಾಡೋಣ ಅಂದ್ರೆ ಎಲ್ಲರೂ ಪುಣ್ಯ ಕೊಟ್ಟು ಮರಿ ಮೊಮ್ಮಕ್ಕಳು. ನನ್ನ ಬಾಯಿ ಬಿಟ್ರೆ ಸಾಕು ಅಂತ ಅಳ್ತಾವ. ಅದಕ್ಕೆ ನಾನು ಯೋಗ್ಯತೆಗೆ ಸರಿಯಾದ ಎದುರಾಳಿನ ಹುಡ್ಕೊಂಡಿದ್ದೀನಿ. ದಿನ ಅವಳ ಹತ್ರ ಒಂದು 10 ನಿಮಿಷ ನನ್ನ ನಾಲ್ಗೆ ಸ್ಯಾಂಪಲ್ ತೋರಿಸ್ಬಿಟ್ರೆ ನನಗೂ ನಿರಾಳ, ಆಹಾ ಆರಾಮಾಗಿ ನಿದ್ದೆ ಬರುತ್ತೆ. ಯಾರದು ಎದುರಾಳಿ? ಅದೇ ಬಾಬಾ, ಆ ಚಾಚಿ 420 ರಾಜರಾಜೇಶ್ವರಿ ದೇವಿ. ಬೈದ್ರೆ ಅವಳಿಗೆ ಬೈಬೇಕು ನೋಡಿ. ಕುಸ್ತಿ ಮಾಡಬೇಕು ಅಂದರೆ ಎದುರಾಳಿನೂ ಅಷ್ಟೇ ಗಟ್ಟಿಯಾಗಿರ್ಬೇಕಂತೆ. ನನಗೆ ಅವಳೇ ಸರಿ. ಈಗ ಸಿಮ್ ಕೊಡ್ತೀರಾ? ನೋಡು ಸುಮತಿ, ಪೊಲೀಸ್ನವರಿಗೆ ಅವ್ರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನನ್ನನ್ನು ಒದ್ದು ಒಳಗೆ ಹಾಕ್ತಾರೆ. ನೋಡಿ ಬಾಬಾ, ದಡ್ಡರಿಗೆ ದೊಣ್ಣೆ ಪೆಟ್ಟು, ಬುದ್ಧಿವಂತರಿಗೆ ಮಾತಿನ ಪೆಟ್ಟು. ಆ ರಾಜರಾಜೇಶ್ವರಿಗೆ ಮಾತಲ್ಲೇ ಚೆನ್ನಾಗಿ ಚುಚ್ಚಿಬಿಡ್ತೀನಿ, ನೋಡ್ತಾ ಇರಿ. ಈಗ ಸಿಮ್ ಕೊಡಿ ನೀವು. ನೋಡು, ನಾನೇನೋ ಕೊಡ್ತೀನಿ, ಆದರೆ ಆ ಸಿಮ್ ಬಗ್ಗೆ ಅವಿನಾಶಿಗೆ ಗೊತ್ತಿದೆ. ಅವ್ರ ವಿಚಾರ ಗೊತ್ತಾದರೆ ಕಷ್ಟ ಆಗುತ್ತೆ. ಬಾಬಾ, ಆ ಸಿಮ್ ಬಗ್ಗೆ ನನಗೆ ಅವರೇ ಹೇಳಿದ್ದು. ನಮ್ದೇನಿದ್ರು ಗಾಂಧಿ ಮಾರ್ಗ, ನೋ ಹಿಂಸೆ ನೋ ಗಲಾಟೆ. ನೋಡ್ತಾ ಇರಿ ಆ ರಾಜೇಶ್ವರಿ BP-ನ ಹೇಗೆ ಏರಿಸ್ಬಿಡ್ತೀನಿ ಅಂತ. ಕೊಡಿ. ಸರಿ, ನಿನ್ನ ಹಣೆ ಬರೋಣ, ಏನಾದರೂ ಮಾಡಿ. ಅದೇನು ಬಾಬಾ ಅಲ್ಲಿ ಇಟ್ಬಿಟ್ಟಿದ್ದೀರಾ? ಏನೇನು ಇಟ್ಟಿದ್ದೀರಾ ಇನ್ನ? ಏನಿಲ್ಲ. ನೋಡ್ತಾ ಇರಿ, ಇವತ್ತಿಂದ ರಾಜೇಶ್ವರಿ ತಲೆನಲ್ಲಿ ಹುಳುಗಳು ಹರಿದಾಡ್ತಾ ಇರ್ತವೆ. ಥ್ಯಾಂಕ್ ಯು ಬಾಬಾ. ರೀ, ನಿಮಗೆ 100 ವರ್ಷ ಆಯಸ್ಸು. ನಾನೇ ನಿಮ್ಗೆ ಫೋನ್ ಮಾಡಬೇಕು ಅಂತಿದ್ದೆ. ಆಯಸ್ಸು ಯಾರಿಗೆ ಬೇಕು? ನೀನು ಯಾವಾಗ ಬರ್ತೀಯ ಹೇಳು? ಓ, ಯಾಕೆ ಅಮ್ಮನವ್ರನ್ನ ಬಿಟ್ಟಿರೋಕ್ಕಾಗಲ್ವಾ? ನಾನಿನ್ನೂ ಒಂದು 3 ತಿಂಗಳು ಬರಲ್ಲಪ್ಪ. ಪ್ಲೀಸ್, ತಮಾಷೆ ಬೇಡ ಪದ್ಮ. ಯಾವಾಗ ಬರ್ತಿದ್ಯಾ ನೀನು? ನಿನಗಿನ್ನ ಕೆಲಸ ಮುಗ್ದಿಲ್ವಾ ಅಲ್ಲಿ? ಯಾಕ್ರಿ, ಏನಾಯ್ತು? ಯಾಕೋ ಕುಸಿದು ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಪದ್ಮ. ಹೃದಯ ಭಾರ ಅನ್ನಿಸ್ತಾ ಇದೆ. ನನ್ನ ಜವಾಬ್ದಾರಿಯಿಂದ ನಾನು ತಪ್ಪಿಸ್ಕೊತಾ ಇದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಓ, ಪ್ರಿನ್ಸಿಪಾಲ್ರಿಗೆ ಕೆಲಸನೂ ಜಾಸ್ತಿ, ಜವಾಬ್ದಾರಿನೂ ಜಾಸ್ತಿ ಅಲ್ವಾ?
ಪದ್ಮ, ಯಾಕೋ ಆ ಕೋಟು ಭಾರ ಅನಿಸ್ತಾ ಇದೆ. ಮುಂದೆ ಏನು ಅನ್ನೋ ಚಿಂತೆ ಕಾಡ್ತಾ ಇದೆ ಕಣೆ. ರೀ ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡಿ ನೀವು. ನಿಮ್ಮ ಪ್ರಿನ್ಸಿಪಲ್ ಗಿರಿಯ ಗತ್ತಿಗೆ ಏನೇನು ಕೊಂಡ್ಕೊಂಡಿದ್ದೀನಿ ಗೊತ್ತಾ? ಒಂದು ಬ್ಯೂಟಿಫುಲ್ ಗ್ರೇ ಕಲರ್ ಕೋಟು, ಮರೂನ್ ಕಲರ್ ಟೈ, ಆ ಟೈಗೆ ಗೋಲ್ಡನ್ ಕ್ಲಿಪ್ಸು, ಆ ಶರ್ಟ್ಗೆ ಮ್ಯಾಚಿಂಗ್ ಕಫ್ಲಿಂಗ್ಸು. ಹೆಂಗೆ ರೀ? ನಿಮ್ಮ ಚೇಂಬರ್ ಹೆಂಗಿರಬೇಕು ಗೊತ್ತಾ? ಯಾರಾದರೂ ಸರಿ ಬಂದ ತಕ್ಷಣ ಮಹಾರಾಜರು ಕೊಡೋ ಮರ್ಯಾದೆ ಕೊಡಬೇಕು. ನನ್ನ ಗಂಡ ಅಂದ್ರೆ ಏನು ಕಮ್ಮಿನಾ? ವಿದ್ಯಾಧರ್ ಹಳೆ ಬಿಡಂದ್ರೆ